ಹಾಯ್ ಗಾಯ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಗಾಯ್ಸ್, ನಾನು ಈವ್ನಿಂಗ್ದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಅಮ್ಮ ಹಾಯ್ ಮಾಡಮ್ಮ. ಹಾಯ್ ಪುಟಾನಿ. ಹಾಯ್ ಹನಿ ಬಂಗಾರ. ಗಾಯ್ಸ್, ನಾವು ಇವತ್ತು ಎಲ್ಲರೂ ರೆಡಿಯಾಗಿ ಎಲ್ಲಪ್ಪ ಹೊರಟಿದ್ದೀವಿ ಅಂತಂದರೆ ನಿಮಗೆ ಸರ್ಪ್ರೈಸ್. ಬನ್ನಿ, ನಾವು ತೋರಿಸ್ತೀವಿ ಎಲ್ಲ ಹೊರಟಿದ್ದೀವಿ, ಎಲ್ಲ ಹೋಗ್ತಾ ಇದ್ದೀವಿ, ಹಾಗೆ ಯಾವ ಪ್ಲೇಸು ಅನ್ನೋದೆಲ್ಲ ಸೊ ನಿಮಗೆ ಸರ್ಪ್ರೈಸ್ ಆಗಿ ತೋರಿಸ್ತೀವಿ. ಓಕೆನಾ? ಕಮ್ ಲೆಟ್ಸ್ ಗೋ. ಗೈಸ್, ಈಗ ಹೊರಟಿದ್ದೀವಲ್ಲ, ಈ ಒಂದು ಪ್ಲೇಸ್ನ ಹಾಸಿನಿಗೆ ತುಂಬಾ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಯಾಕಪ್ಪ ಅಂತಂದರೆ ಅವಳ ಬರ್ಡೇಸ್ ಎಲ್ಲ ನಾವು ಅಲ್ಲೇ ಸೆಲೆಬ್ರೇಟ್ ಮಾಡಿರೋ ಅಂಥದ್ದು. ಹಾಗೆ ಇದು ಆ ಪ್ಲೇಸ್ ಬಂದು ಇಲ್ಲೇ ಹತ್ತಿರ, ಗುಡಿಬಂಡೆ ಹತ್ರನೇ ಬರುತ್ತೆ, ಗಿಡ್ಡಂಪಲ್ಲಿ ಅಂತೇಳಿ. ಸೊ ಗಿಡ್ಡಂಪಲ್ಲಿ ರೆಸಾರ್ಟ್ಗೆ ನಾವು ಹೋಗ್ತಾ ಇರೋ ಅಂಥದ್ದು. ಸೊ ಫೈನಲಿ ಬಂತು ಗೈಸ್ ನಮ್ಮ ಡೆಸ್ಟಿನೇಷನ್. ನೋಡಿ, ಇಲ್ಲಿ ಹಾಕಿದ್ದಾರೆ ಬಲ್ಕ್ ಟ್ಯಾಂಕ್ ವಿಲೇಜ್ ಅಂತೇಳಿ. ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ, ಆಸಮ್ ಪ್ಲೇಸ್ ಅಂತ ಹೇಳ್ಬೋದು. ಒಂದು ರೆಸಾರ್ಟಲ್ಲಿ ನಮಗೆ ಬೇಕಾದಂತಹ ಎಲ್ಲ ಫೆಸಿಲಿಟೀಸು ಅವ್ರು ಮಾಡಿಕೊಡ್ತಾರೆ. ಹಾಗೆ ಎಲ್ಲ ಫೆಸಿಲಿಟೀಸ್ ಸಹ ಇಲ್ಲಿ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಈವನ್ ನಾವು ಬರ್ಡೇಸ್ ಪಾರ್ಟೀಸ್, ಹಾಗೆ ಫಂಕ್ಷನ್ಸು ಮತ್ತು ಟೂರಿಸ್ಟ್ ಎಲ್ಲನ ಟ್ರಿಪ್ ಹೋಗಿರೋರು ಬಂದು ಇಲ್ಲಿ ಉಳ್ಕೊಳ್ಳೋದಕ್ಕೆ ಪ್ರತಿಯೊಂದು ರೂಮ್ಸು, ಹಾಗೆ ಕಾಟೇಜಸ್ಸು, ಎಲ್ಲ ತರಹದ್ದು ನಿಮಗೆ ಯಾವ ಥರ ರೂಮ್ಸ್ ಬೇಕೋ ಎಲ್ಲ ರೂಮ್ಸು ನಿಮಗೆ ಅವೈಲೇಬಲ್ ಇದೆ. ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ. ಹಾಗೆ ತುಂಬ ಜನ ಬಂದು ಬೇರೆ ಕಡೆಯಿಂದ ಬಂದು ಇಲ್ಲಿ ಸ್ಟೇ ಮಾಡ್ತಾ ಇದ್ದಾರೆ. ನಿಮಗೆ ಸ್ಟೇ ಮಾಡೋದಕ್ಕೆ ಒಂದು ಬ್ಯೂಟಿಫುಲ್ ಆಗಿರೋವಂಥ ಒಂದು ಪ್ಲೇಸ್ ಅಂತ ಹೇಳ್ಬೋದು. ಗೈಸ್, ಬನ್ನಿ ನೋಡೋಣ ಈ ಒಂದು ಪ್ಲೇಸ್ ಹೇಗಿದೆ ಅಂತ. ಓಕೆ, ಕಮ್ ಲೆಟ್ಸ್ ಗೋ. ಗೈಸ್, ಸರ್ಪ್ರೈಸ್ ನೋಡಿ ಇದೆ. ಸೊ ನಮ್ಮ ಅಂಕಲ್ ಅವ್ರ ರೆಸಾರ್ಟ್ ಇದು. ಸೊ ರೆಸಾರ್ಟಿಗೆ ಬಂದಿದ್ದೀವಿ. ಈಗ ಮ್ಯಾಂಗೋ ಸೀಸನ್ ಅಲ್ವಾ, ಅದಕ್ಕೋಸ್ಕರ ಮ್ಯಾಂಗೋಸ್ನ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂಥೇಳಿ ಅಂಕಲ್ ರೆಸಾರ್ಟ್ಗೆ ಬಂದಿದ್ದೀವಿ. ನೋಡಿ, ಮಕ್ಕಳು ಎಲ್ಲ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ರೆಸಾರ್ಟು. ನೋಡಿ, ಈ ಥರ ಕಾಟೇಜಸ್ ಇದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೆಲೋಡಿ ಆಫ್ ದಿ ಅರ್ತ್ ಆ್ಯಂಡ್ ಪೊಯೆಟ್ರಿ ಆಫ್ ಸ್ಟಾರ್ಸ್ and silence of the sky. Thank village. Guys, hello, ಪಿಕಾಕ್ ಇದೆ, ಪಿಕಾಕ್ ಸೌಂಡ್ ಆಗ್ತಾ ಇದೆ. ಸೊ ಎಲ್ಲಿ ಅಂತ ಗೊತ್ತಿಲ್ಲ. ಸೊ ಇದೆಲ್ಲ ಕಾಟೇಜಸ್ಸು. ಅಜ್ಜಿ ಮೊಮ್ಮಗಳು ಅಲ್ಲೋಗ್ಬಿಟ್ಟಿದ್ದಾರೆ. ಉಯ್ಯಾಲೆ ಹಾಕಿದ್ದಾರೆ. ಇಲ್ಲಿ ಸ್ಮಾಲ್ ಬುದ್ಧ ಇದೆ, ನೋಡಿ ಎಷ್ಟು ಕ್ಯೂಟಾಗಿದೆ. ಸೊ ನವೀನ್ ಬಂದರು. ನಮ್ಮ ಪುಟಾಣಿ ನೋಡಿ, ಹನಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾಳೆ ಅಂತ. ಆಟ ಆಡು ಹನಿ. ಪಪ್ಪ ಬಂತಂದು ಓಡ್ತಾ ಇದ್ದಾಳೆ. ಡ್ಯಾಡಿ ಆಗಲೇ ಫೋಟೋಶೂಟ್ ಮಾಡೋದು ಸ್ಟಾರ್ಟ್ ಆಗಿಬಿಟ್ಟಿದೆ. ನೋಡಿ, ಪುಟಾಣಿಗೆ ಫೋಟೋಶೂಟ್ ಮಾಡ್ತಾ ಇದ್ದಾರೆ. ಅಂಕಲ್ ಹಾಯ್. ಅಂಕಲ್ ಹಾಯ್. ಇಕ್ಕಡ. ಸೊ ರೆಸಾರ್ಟ್ನಲ್ಲಿ ಎಲ್ಲ ಮೇಂಟೆನೆನ್ಸು ಹಾಗೆ ಮ್ಯಾನೇಜ್ಮೆಂಟ್ ಎಲ್ಲ ಸಿನಪ್ ಅಂಕಲ್ದಾಗಿರುತ್ತೆ. ಸೊ ತುಂಬ ಚೆನ್ನಾಗಿ ರೆಸಾರ್ಟ್ನೆಲ್ಲ ಮೇಂಟೈನ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಯಿತು. ಸೊ ಇದೆಲ್ಲ ಹೊಸದಾಗಿ ಮಾಡಿರೋ ಅಂಥದ್ದು. ರೀಸೆಂಟಾಗಿ 2 ಇಯರ್ಸ್ ಆಯಿತು. 2 ಇಯರ್ಸಿಂದ ಈ ಒಂದು ಕಾಟೇಜಸ್ ಎಲ್ಲ ಮಾಡಿರೋ ಅಂಥದ್ದು. ತುಂಬ ಜನ ಬೇರೆ ಕಡೆಯಿಂದ ಬಂದು ಇಲ್ಲಿ ಸ್ಟೇ ಆಗ್ತಾ ಇದ್ದಾರೆ. ನಿಮ್ಗೆ ಎಲ್ಲ ಥರ ಫೆಸಿಲಿಟಿನೂ ಮಾಡಿಕೊಡ್ತಾರೆ. ಇನ್ನು ಒಳಗಡೆ ತುಂಬ ಚೆನ್ನಾಗಿದೆ.
ಗೈಸ್ ನೋಡಿ, ನನ್ನ ಬಿಟ್ಬಿಟ್ಟು ನವೀನ್ ಹನಿಗೆ ಫೋಟೋಶೂಟ್ ಮಾಡ್ತಾಯಿದ್ದಾರೆ, ಖುಷಿಗೆ ಫೋಟೋಶೂಟ್ ಮಾಡ್ತಾಯಿದ್ದಾರೆ. ಅಟ್ಲೀಸ್ಟ್ ನನ್ನ ಕರೆದು ಒಂದು ಫೋಟೋ ಕೂಡ ತೆಗ್ದಿಲ್ಲ ನೋಡಿ, ತೋರಿಸ್ತೀನಿ. ಹಾಂ, ಇವರು ಫೋಟೋಸ್ ತೆಗೆಸ್ಕೊಳೋದು ನೋಡ್ರಿ ಹೆಂಗಿರುತ್ತೆ ಅಂತ. ಹನಿ ಹನಿ ನೀವೇನ್ರಿ ಮಾಡ್ತಾ ಇದ್ದೀರಾ? ಏನು ಈಗ ನೋಡಿ ಗೈಸ್, ಅವ್ರದ್ದೆಲ್ಲ ಆದಮೇಲೆ ಈಗ ಕರೀತಾ ಇದ್ದಾರೆ. ಹಾಂ, ಇದು ಮೋಸ. ಹಾಂ ಗೈಸ್, ಇದೆಲ್ಲ ಮ್ಯಾಂಗೋ ಟ್ರೀ. ಸೊ ಇದು ಸುತ್ತಲೂ ಫುಲ್ಲು ಮ್ಯಾಂಗೋ. ಈಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ತುಂಬಾ ಮ್ಯಾಂಗೋ ಬಿಟ್ಟಿದೆ. ಆಮೇಲೆ ಇಲ್ಲಿ ನೋಡಿ ಬಟನ್ಸ್ ಫ್ಲವರ್ ಹಾಕಿದ್ದಾರೆ ಅಂಕಲು. ತುಂಬ ಕ್ಯೂಟಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ನನಗೆ ಈ ಥರ ಎಲ್ಲ ತೋಟದಲ್ಲಿ ಓಡಾಡಬೇಕು ಅಂದರೆ ತುಂಬ ಇಷ್ಟ. ಸೊ ಅಂಕಲ್ ಈ ಸತ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ತೋಟನ, ರೆಸಾರ್ಟ್ನ ಎಲ್ಲ. ಕನಕಾಂಬರ ಹಾಕಿದ್ದಾರೆ. ಸೊ ಇಲ್ಲಿ ತೋರಿಸಿದ್ದಾರೆ ನೋಡಿ, ಈ ಥರ ಮಾಡಬೇಕು ಅಂತ ಇತ್ತು. ಸೊ ಈಗ ಫೈನಲಿ ಈ ಥರ ಚೆನ್ನಾಗಿ ಬಂದಿದೆ ರೆಸಾರ್ಟ್. ತುಂಬ ಚೆನ್ನಾಗಿ ಪ್ಲ್ಯಾನಿಂಗ್ ಮಾಡಿದ್ದಾರೆ ಅಂಕಲ್ ಅವರು. ನೋಡಲ್ಲೊಂದು ಬೇಬಿ ಸೈಲೆನ್ಸ್ ಅಂತ ಹೇಳ್ಬಿಟ್ಟು ಒಂದು ಸ್ಟ್ಯಾಚು ಇಟ್ಟಿದ್ದಾರೆ. ಗೈಸ್, ಆಗಲೇ ನಮ್ಮ ಪುಟಾಣಿ, ನವೀನು, ಹನಿ, ಅಮ್ಮ ಎಲ್ಲ ರೆಸಾರ್ಟ್ ಒಳಗಡೆ ಅಂದರೆ ಕಾಟೇಜಸ್ ಒಳಗಡೆ ಹೋಗಿದ್ದಾರೆ. ಸೊ ಬನ್ನಿ, ಕಾಟೇಜ್ ಯಾವ ಥರ ಇದೆ ಅನ್ನೋದು ತೋರಿಸ್ಕೊಡ್ತೀನಿ. ಗೈಸ್, ಈಗ ಎಂಟ್ರೆನ್ಸ್ ಇದು. ಸೊ ಕಾಟೇಜ್ ಒಳಗಡೆ ಹೋಗೋದಕ್ಕೆ ಎಂಟ್ರೆನ್ಸು. ಸೊ ಫುಲ್ಲು ಗ್ರಾಸ್ ಹಾಕಿದ್ದಾರೆ ಕೆಳಗಡೆ, ಗ್ರಾಸ್ ಮ್ಯಾಟು. ಹಾಗೆ ಲೆಫ್ಟು ಹಾಗೆ ರೈಟ್ ಸೈಡ್ ಎಲ್ಲ ಫುಲ್ಲು ಪ್ಲ್ಯಾಂಟ್ಸ್ ಎಲ್ಲ ಇಟ್ಟಿದ್ದಾರೆ, ಶೋ ಪ್ಲ್ಯಾಂಟ್ಸ್. ಹಾಗೆ ಈ ಥರ ಒಳಗಡೆ ಹೋಗ್ತಾ ಇದ್ರೆ ನಮಗೆ ಕುತ್ಕೊಳೋದಕ್ಕೆಲ್ಲ ತುಂಬ ಚೆನ್ನಾಗಿ ಸಿಟ್ಟಿಂಗ್ಗೆ ಈ ಒಂದು ಟೇಬಲ್ಸು, ಚೇರ್ಸ್ ಎಲ್ಲ ಹಾಕಿದ್ದಾರೆ. ಸೊ ಈವ್ನಿಂಗ್ ಟೈಮಲ್ಲಿ ಕಾಫಿ ಕುಡ್ಕೊಂಡು ವ್ಯೂ ಎಂಜಾಯ್ ಮಾಡೋದಕ್ಕೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಚೇರ್ಸು ಹಾಗೆ ಡೈನಿಂಗ್ ಟೇಬಲ್ ಎಲ್ಲ ಫೆಸಿಲಿಟಿ ಔಟ್ಸೈಡು ಮಾಡಿದ್ದಾರೆ. ಹಾಗೆ ತುಂಬಾ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ಎಲ್ಲ ಇಟ್ಟಿದ್ದಾರೆ. ಹಾಗೆ ಔಟ್ಸೈಡ್ ಸ್ವೀವಿಂಗ್ ಒಂದು ಇಟ್ಟಿದ್ದಾರೆ. ಎಲ್ಲ ಕಾಟೇಜಲ್ಲೂ ಸಹ ಒಂದೊಂದು ಉಯ್ಯಾಲನ ಹಾಕಿದ್ದಾರೆ. ಸೊ ಇಲ್ಲಿ 6 ಕಾಟೇಜಸ್ ಇದೆ. ಸೊ ಈಗ ಒಳಗಡೆ ಹೋಗೋಣ ಬನ್ನಿ. ಸೊ ಎಂಟ್ರೆನ್ಸ್ ಒಳಗಡೆ ಮೈನ್ ಡೋರ್ ಇದು. ಸೊ ಇಲ್ಲಿ ನೋಡಿ, ಚಿಕ್ಕದಾದಂತಹ ಒಂದು ಅವೆನ್ನು ಹಾಗೆ ಒಂದು ಸ್ಮಾಲ್ ಫ್ರಿಡ್ಜ್ ಇಟ್ಟಿದ್ದಾರೆ. ಸೊ ಬಂದವರಿಗೆ ಏನಾದರೂ ಜ್ಯೂಸ್ ಹಾಗೆ ಏನಾದರೂ ಫೆಸಿಲಿಟಿ ಬೇಕು ಅಂದರೆ ಮಾಡಿಕೊಡ್ತಾರೆ. ಹಾಗೆ ದೊಡ್ಡದಾದಂಥ ಒಂದು ಮಿರರ್, ಹಾಗೆ ಲಗೇಜ್, ಹಾಗೆ ಥಿಂಗ್ಸ್ನೆಲ್ಲ ಇಟ್ಕೊಳೋದಕ್ಕಂತ ಒಂದು ಕಬೋರ್ಡ್. ಹಾಗೆ ಒಳಗಡೆ ಹೋದರೆ ಸೊ ಇದು ವಾಶ್ರೂಮು ಈ ಥರ ಇದೆ. ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿದೆ. ನೈಟ್ ವ್ಯೂ ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಸನ್ಲೈಟ್ ಡೈರೆಕ್ಟಾಗಿ ಒಳಗಡೆ ಬೀಳುತ್ತೆ. ತುಂಬ ಚೆನ್ನಾಗಿದೆ. ಗೀಸರ್ ಆಲ್ಸೋ ಅವೈಲೇಬಲ್. ನಮ್ಮ ಮನೆಗೆ ನೋಡಿ ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು. ಹೆಂಗೈತಮ್ಮ?
ಚೆನ್ನಾಗಿದೆಯಮ್ಮ. ಅಯ್ಯೋ ಅಯ್ಯೋ. ಗೈಸ್ ಇದು ಲಿವಿಂಗ್ ಏರಿಯಾ. ಸೊ ಈ ಸೈಡ್ ನೋಡಿ ಇಲ್ಲೊಂದು ಸೋಫಾ ಹಾಕಿದ್ದಾರೆ. ಹಾಗೆ ಇದೆಲ್ಲ ಮಾರ್ಬಲ್ಸ್ ತುಂಬಾನೇ ಚೆನ್ನಾಗಿದೆ. ಬೇರೆ ಕಡೆಯಿಂದ ತರಿಸಿರುವಂಥದ್ದು. ತುಂಬಾ ಬ್ಯೂಟಿಫುಲ್ ಆಗಿತ್ತು. ಸೊ ಈ ಕಡೆ ಎಲ್ಲ ಸೋಫಾಸ್ ಹಾಗೆ ಟೇಬಲ್ಸ್ ಎಲ್ಲ ಹಾಕಿದ್ದಾರೆ ಕುತ್ಕೊಳೋದಿಕ್ಕಂತೇಳಿ. ಆಮೇಲೆ ಇದು ಫಸ್ಟ್ ರೂಮು, ಫಸ್ಟ್ ಬೆಡ್ರೂಮ್. ಸೊ ಇಲ್ಲಿ ಸಹ ಎ ಸಿ ಅವೈಲಬಲ್ ಇದೆ. ಹಾಗೆ ಫ್ಯಾನ್ ಅಷ್ಟೇ, ಹಾಟ್ ಆ್ಯಂಡ್ ಕೋಲ್ಡ್ ಫ್ಯಾನ್ ಫೆಸಿಲಿಟಿ ಇದೆ. ಹಾಗೆ ಟಿವಿ ಫೆಸಿಲಿಟಿ ಸಹ ಇದೆ. ಸೊ ಈಗ ಸೆಕೆಂಡ್ ಬೆಡ್ರೂಮ್ಗೆ ಹೋಗೋಣ ಗೈಸ್. ಈಗ ಸೆಕೆಂಡ್ ಬೆಡ್ರೂಮ್ ಇದು. ಸೊ ಇಲ್ಲೂ ಸಹ ಸೇಮ್, ಇಲ್ಲಿ ಸಹ ಇನ್ನೊಂದು ಟಿವಿ ಫೆಸಿಲಿಟಿ. ಹಾಗೆ ಆ ಸೈಡು ಫುಲ್ಲು ಕರ್ಟನ್ ಹಾಕಿದಾರಲ್ಲ, ಅದನ್ನ ಓಪನ್ ಮಾಡಿದ್ರೆ ನಮ್ಮ ಬ್ಯಾಕ್ ಸೈಡ್ ವ್ಯೂ ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ದೊಡ್ಡದಾದಂತಹ ಒಂದು ಮಿರರ್, ಔಟ್ ಸೈಡ್ ವ್ಯೂ ನೋಡೋದಕ್ಕೆ ದೊಡ್ಡ ಕರ್ಟನ್ಸ್ ಹಾಕಿದಾರಲ್ಲ, ಅದನ್ನ ಓಪನ್ ಮಾಡಿದ್ರೆ ಸೊ ದೊಡ್ಡದಾದಂತಹ ಒಂದು ವಿಂಡೋ. ನಿಧಾನ ಚಿನ್ನಮ್ಮ, ಬಿದ್ದೋಗ್ತಾಳ ಪಾಪಣಿ. ಸೊ ಗೈಸ್ ರೂಮಿಂದ ಹೊರಗಡೆ ಬಂದರೆ ನಮಗೆ ಇಲ್ಲಿ ನಮ್ಮ ಲೆಫ್ಟ್ ಸೈಡು ಒಂದು ಫೌಂಟೈನ್ ಇದೆ. ಸೊ ಹೊರಗಡೆ ಅಲ್ಲಿ ಸಹ ಗ್ಲಾಸ್ ಎಲ್ಲ ಹಾಕಿದ್ದಾರೆ, ಗ್ಲಾಸ್ ಡೋರ್ ಎಲ್ಲ ಹಾಕಿದ್ದಾರೆ. ಸೊ ನಾವು ಈ ಒಳಗಡೆ ಲಿವಿಂಗ್ ಹಾಲಲ್ಲಿಂದ ಕುತ್ಕೊಂಡು ಫೌಂಟೈನ್ನ ನೋಡ್ಬೋದು. ಹಾಗೆ ಅಲ್ಲಿ ಸಹ ಹೋಗಿ ಯೋಗ ಈ ಥರ ಎಲ್ಲ ಮಾಡ್ಬೋದು. ನಮ್ಮ ಹನಿ ಪುಟಾಣಿ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಾಟ್ಲ ಕೊಡ್ತಾವಳೆ ಅಂತೇಳಿ ಇಲ್ಲಿ ಅದನ್ನು ಓಪನ್ ಮಾಡೋದಕ್ಕೆ ನೋಡ್ತಾ ಇದ್ದಾಳೆ, ಆದರೆ ಬರ್ತಾ ಇಲ್ಲ. ಸೊ ಸಾಹಸ ಮಾಡ್ತಾ ಇದ್ದಾಳೆ. ಆಮೇಲೆ ನಮ್ಮ ಕುಜು ಪುಟಾಣಿಗೆ ಅಲ್ಲಿ ಬೆಡ್ರೂಮಲ್ಲಿ ಬೆಡ್ ತುಂಬ ಇಷ್ಟ ಆಗಿಬಿಟ್ಟಿದೆ. ಸೊ ನೋಡಿ ಗೈಸ್ ರೂಮ್ ಹತ್ರ ಹೇಳ್ಕೊಂಡು ಹೋಗ್ತಿದ್ದಾಳೆ ಅವ್ರ ಅಜ್ಜಿನ. ಏನು ಕ್ವಾಟ್ಲ ಕೊಡ್ತಾರೆ ನೋಡಿ ಗೈಸ್ ಎಲ್ಲನ ಒಂದು ಹತ್ರ ಬಂದರೆ. ಈಗ ಬೆಡ್ ಮೇಲೆ ಹತ್ತಾಳಂತೆ. ಆಡು ಆಡು ಚೆನ್ನಾಗಿ ಆಡು ಆಡು ಗೈಸ್. ನಮ್ಮ ಪುಟಾಣಿಗೆ ಇಲ್ಲೇ ಇಷ್ಟ ಆಗ್ಬಿಟ್ಟಿದೆ ನೋಡಿ, ಬಿಟ್ಟು ಬರ್ತಾ ಇಲ್ಲ. ಬಾ ಅಂದರೆ ಬಾ ಪುಟಾಣಿ, ಪುಟಾಣಿ ಬಾ, ಕಮಾನ್ ಬನ್ನಿ ಪುಟಾಣಿ ಇಲ್ಲೇ. ಇವತ್ತೆಲ್ಲ ಇಲ್ಲೇ ಕಳೆದು ಬಿಡ್ತಾರೆ ಅನ್ಸುತ್ತೆ. ಅವಳೆ ಈವ್ನಿಂಗ್ ಆಯ್ತಲ್ಲ ನೋಡಿ, ಎಲ್ಲ ಲೈಟ್ಸ್ ಹಾಕಿದ್ದಾರೆ ಅಂಕಲು, ಚೆನ್ನಾಗಿ ಕಾಣ್ತಾ ಇದೆ ಅಂತ. ಪುಟಾಣಿ ಬರ್ತಾ ಇಲ್ಲ, ಅವರಪ್ಪ ಹೇಳ್ಕೊಂಬರ್ತಾವ್ರೆ. ಪುಟಾಣಿ ಬಾ, ಇನ್ನೊಂದು ರೂಮ್ಗೆ ಹೋಗೋಣ ಬಾ ಪುಟಾಣಿ. ಅಯ್ಯೋ ಯಾಕೆ 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 ನೀನ್ ಬರ್ತೀಯ ಅಮ್ಮಮ್ಮ. ಎಲ್ರಿ ಹೋಗ್ರಿ ನೀವು ಆ ಕಡೆ ಸ್ವಿಮ್ ಮಾಡೋಣ ಗೈಸ್. ಈಗ ಇನ್ನೊಂದು ಕಾಟೇಜ್ ತೋರಿಸ್ತೀನಿ ಬನ್ನಿ ಗೈಸ್. ಇದು ಸಹ ನೋಡಿ ಎಂಟ್ರೆನ್ಸ್ ಈ ಥರ ಇದೆ. ಸೊ ಒಳಗಡೆ ಹೋದರೆ ಇಲ್ಲೂ ಸಹ ನಮಗೆ ಕಬೋರ್ಡ್ಸು ಹಾಗೆ ಮಿನಿ ಓವೆನ್ನು ಹಾಗೆ ಫ್ರಿಜ್ ಎಲ್ಲ ಇದೆ. ಹಾಗೆ ಒಳಗಡೆ ಹೋದರೆ ಲಿವಿಂಗ್ ರೂಮು. ಸೊ ನಮಗೆ ಎಲ್ಲ ಥರ ಫೆಸಿಲಿಟಿನೂ ಇದೆ ಗೈಸ್, ತುಂಬ ಚೆನ್ನಾಗಿದೆ. ಸೊ ಇಲ್ಲಿ 2 ರೂಮ್ಸು ಹಾಗೆ 1 ರೂಮು ಈ ಥರ ಎಲ್ಲ ಇದೆ. ಇದು ಅಷ್ಟೇ ಸೇಮ್, ಓಪನ್ ಮಾಡಿದ್ರೆ ವಾಶ್ರೂಮ್ ಎಲ್ಲ ಹಾಗೆ ಸೇಮ್ ಇದೆ. ಸೊ ತುಂಬ ಬ್ಯೂಟಿಫುಲ್ ಆಗಿದೆ. ಸ್ವಲ್ಪ ಸ್ವಲ್ಪ ಚೇಂಜಸ್ ಅಷ್ಟೇ. ನಮಗೆ ಫರ್ನಿಚರ್ಸ್ ಎಲ್ಲ ಈ ಕಡೆ ನೋಡಿ, ಈ ಕಡೆ ಬೇರೆ ಥರ ಫರ್ನಿಚರ್ಸ್ ಹಾಕಿದ್ದಾರೆ. ಆ ರೂಮಲ್ಲಿ ಬೇರೆ ಥರ ಫರ್ನಿಚರ್ಸ್ ಇತ್ತು. ಸೊ ಸ್ವಲ್ಪ ಸ್ವಲ್ಪ ಥೀಮ್ ಎಲ್ಲ ಚೇಂಜ್ ಆಗಿದೆ ಅಷ್ಟೇ, ಮಿಕ್ಕಿದೆಲ್ಲ ಹಾಗೆ ಎಲ್ಲ ಒಂದೇ ಥರ ಇದೆ. ನೋಡಿ ಇಲ್ಲಿ ಇನ್ನೊಂದು ಥರ ಫೌಂಟೈನು. ಸೊ ಈ ಥರ ಥೀಮ್ಸು ಹಾಗೆ ಸ್ವಲ್ಪ ಫರ್ನಿಚರ್ಸ್ ಅಂತೆ, ಇವೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಬಟ್ ಎಲ್ಲ ಒಂದೇ ಥರನೇ ಇದೆ. ಇದು ನೋಡಿ ಫಸ್ಟ್ ಬೆಡ್ರೂಮ್ ಇದು. ಸೊ ಇಲ್ಲಿ ಈ ಥರ ಬೆಡ್ರೂಮ್ ಇದೆ.
ಸೊ ಇದು ಸಹ ತುಂಬ ಬ್ಯೂಟಿಫುಲ್ ಆಗಿದೆ. ಸೇಮ್ AC ಹಾಗೆ ಫ್ಯಾನ್ ಎಲ್ಲ ಅವೈಲಬಲ್ ಇದೆ. ಸೊ ಹಾಗೆ ಬಂದರೆ ಇಲ್ಲಿ ಸೆಕೆಂಡ್ ನೋಡಿ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಫುಲ್ಲು ಲೈಟಿಂಗ್ಸ್. ಪುಟಾಣಿ ಪುಟಾಣಿ ಇಲ್ಲ, ಅಬ್ಬಾ ನಮ್ಮ ಪುಟಾಣಿ ಹಿಡಿಯೋಕೆ ಆಗ್ತಿಲ್ಲ ಗಾಯ್ಸ್. ಇಲ್ಲಿ ಒಂದು ಕ್ಷಣ ಒಂದು ಹತ್ರ ಇರ್ತಿಲ್ಲ. ನಮ್ಮ ಪುಟಾಣಿ ತುಂಬ ಖುಷಿಯಾಗ್ಬಿಟ್ಟಿದೆ ಇಲ್ಲಿಗೆ ಬಂದಾಗಿಂದ, ಒಂದು ಹತ್ರ ಇರ್ತಿಲ್ಲ. ಅಬ್ಬಬ್ಬಾ ಸಾಕಾಯ್ತು ಅವಳನ್ನ ಹಿಡ್ದು. ಗೈಸ್ ಬನ್ನಿ ಈಗ ಟೆರೇಸ್ ಮೇಲೆ ನೋಡೋಣ ಹೇಗಿದೆ ಅಂತ. ಗೈಸ್ ನೋಡಿ ಗೈಸ್, ಇವರು ಮಣ್ಣಲ್ಲಿ ಆಟ ಆಡ್ಕೊಂಡು ಕುಂತವ್ರೆ. ಬನ್ನಿ ಪುಟಾಣಿ. ಓಕೆ ಗೈಸ್, ಇನ್ನು ಮನೆಗೆ ಹೊರಟಿದ್ದೀವಿ. ಆಗಲೇ ಟೈಮ್ ಆಗೋಯ್ತು, ಅದಕ್ಕೋಸ್ಕರ ಈಗ ಮನೆಗೆ ಹೊರಟಿದ್ದೀವಿ. ನೆಕ್ಸ್ಟ್ ಟೈಮ್ ಬಂದಾಗ ಫುಲ್ಲು ವ್ಲಾಗ್ ಮಾಡಿ ತೋರಿಸ್ತೀನಿ. ಓಕೆ ಗೈಸ್, ಇವ್ರು ಪುಟಾಣಿ ಬರ್ತಾನೆ ಇಲ್ಲ ಗೈಸ್. ಪುಟಾಣಿ ಪುಟಾಣಿ ಬಾ ಹೋಗೋಣ. ಪುಟಾಣಿ ಬಾ ಹೋಗೋಣ. ಗೈಸ್ ಫೈನಲಿ ನಮ್ಮ ಪುಟಾಣಿನ ಹಂಗು ಹಿಂಗು ಸಾಹಸ ಮಾಡಿ ಕಾರಲ್ಲಿ ಕರ್ಕೊಂಬಂದು ರೂಮ್ ಹತ್ರ ಬಂದ್ವಿ. ಸೊ ಅಂಕಲ್ ನಮ್ಗೆ ಇಲ್ಲೆಲ್ಲ ಮ್ಯಾಂಗೋನ ಹಚ್ಕೊಡ್ತಾ ಇದ್ದಾರೆ ತಿನ್ನೋದಕ್ಕೆ. ಸೊ ಇಲ್ಲಿ ನೋಡಿ ನಮ್ಮ ಪುಟಾಣಿ ಅಲ್ಲಿಂದ ಕರ್ಕೊಬಂದರೆ ಇಲ್ಲೂ ಸಹ ಮಣ್ಣಲ್ಲಿ ಆಡ್ತಾ ಇದ್ದಾಳೆ. ಸೊ ಅವಳಿಗೆ ಅಷ್ಟು ಇಷ್ಟ ಆಗಿಬಿಟ್ಟಿದೆ ಈ ಒಂದು ಪ್ಲೇಸ್. ಸೊ ಇಲ್ಲೆಲ್ಲ ಆಟ ಆಡ್ತಾ ಇದ್ರು. ಆಮೇಲೆ ಫೈನಲ್ ಆಗಿ ಈಗ ಮನೆಗೆ ಹೊರಡೋ ಸಮಯ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಆಲ್ ಆಫ್ ಯು ಟೇಕ್ ಕೇರ್, ಬಾಯ್ ಟು ಆಲ್.